ಅಧ್ಯಕ್ಷರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದ್ದಾರೆ. ಅಲ್ಲಿನ ನಾಯಕನ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಚುನಾವಣೆ ಸಂದರ್ಭ, ಚುನಾವಣೆ ಹೊತ್ತಲ್ಲೇನೆ ಇಂಥ ಆಕ್ರೋಶ ಭುಗಿಲೇಳೋಕೆ ಕಾರಣ ಏನು? ಅಸಲಿಗೆ ಏನಾಗ್ತಿದೆ ಟರ್ಕಿಯಲ್ಲಿ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟರ್ಕಿ ಅಧ್ಯಕ್ಷರಿಗೆ ಪ್ರತಿಭಟನೆಯ ಕಾವು. ದೇಶ ಬಿಟ್ಟೇ ಹೋದ್ರ ಎಡೋರ್ಗನ್. ಬೀದಿಗಿಳಿದ ಜನರು, ಬೃಹತ್ ಪ್ರತಿಭಟನೆ. ಟರ್ಕಿಯಲ್ಲಿ ಜನ ಮತ್ತೆ ಬೀದಿಗಿಳಿದಿದ್ದಾರೆ. ರಿಪಬ್ಲಿಕ್ನ ಪೀಪಲ್ಸ್ ಪಾರ್ಟಿ ನಾಯಕ ಇಸ್ತಾನ್ಬುಲ್ನ ಮೇಯರ್ ಎಕ್ರಮ್ ಇಮಾಮೋಗ್ಲೋ ಅವರ ಬಂಧನದ ವಿರುದ್ಧ ಸಾಲು ಸಾಲು ಪ್ರತಿಭಟನೆ ನಡೆಯುತ್ತಿವೆ. ಪ್ರತಿಭಟನೆಗಳನ್ನು ತಡೆಯಲು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಸರ್ಕಾರ ವಿಫಲವಾಗುತ್ತಿದೆ ಎಂಬ ಅನುಮಾನ ಮೂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರೋದನ್ನ ತಡೆಯೋದಕ್ಕೆ ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ. ಪ್ರತಿಭಟನೆಗಳನ್ನು ವಿಫಲಗೊಳಿಸಲು 4 ದಿನಗಳವರೆಗೆ ಪ್ರದರ್ಶನಗಳ ಮೇಲೆ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಿಎಚ್ಪಿ ಪ್ರಧಾನ ಕಚೇರಿಯ ಹೊರಗೆ ಲಕ್ಷಾಂತರ ಜನ ಜಮಾಯಿಸಿದ್ದಾರೆ. ಇಮಾಮೋಗ್ಲು ಮೇಲಿನ ಕ್ರಮ ಕಾನೂನು ಬಾಹಿರ ಮತ್ತು ಆಧಾರರಹಿತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಒಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅಧ್ಯಕ್ಷರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದ್ದಾರೆ. ಅಲ್ಲಿನ ನಾಯಕನ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಚುನಾವಣೆ ಸಂದರ್ಭ, ಚುನಾವಣೆ ಹೊತ್ತಲ್ಲೇನೆ ಇಂಥ ಆಕ್ರೋಶ ಭುಗಿಲೇಳೋಕೆ ಕಾರಣ ಏನು? ಅಸಲಿಗೆ ಏನಾಗ್ತಿದೆ ಟರ್ಕಿಯಲ್ಲಿ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟರ್ಕಿ ಅಧ್ಯಕ್ಷರಿಗೆ ಪ್ರತಿಭಟನೆಯ ಕಾವು. ದೇಶ ಬಿಟ್ಟೇ ಹೋದ್ರ ಎಡೋರ್ಗನ್. ಬೀದಿಗಿಳಿದ ಜನರು, ಬೃಹತ್ ಪ್ರತಿಭಟನೆ. ಟರ್ಕಿಯಲ್ಲಿ ಜನ ಮತ್ತೆ ಬೀದಿಗಿಳಿದಿದ್ದಾರೆ. ರಿಪಬ್ಲಿಕ್ನ ಪೀಪಲ್ಸ್ ಪಾರ್ಟಿ ನಾಯಕ ಇಸ್ತಾನ್ಬುಲ್ನ ಮೇಯರ್ ಎಕ್ರಮ್ ಇಮಾಮೋಗ್ಲೋ ಅವರ ಬಂಧನದ ವಿರುದ್ಧ ಸಾಲು ಸಾಲು ಪ್ರತಿಭಟನೆ ನಡೆಯುತ್ತಿವೆ. ಪ್ರತಿಭಟನೆಗಳನ್ನು ತಡೆಯಲು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಸರ್ಕಾರ ವಿಫಲವಾಗುತ್ತಿದೆ ಎಂಬ ಅನುಮಾನ ಮೂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರೋದನ್ನ ತಡೆಯೋದಕ್ಕೆ ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ. ಪ್ರತಿಭಟನೆಗಳನ್ನು ವಿಫಲಗೊಳಿಸಲು 4 ದಿನಗಳವರೆಗೆ ಪ್ರದರ್ಶನಗಳ ಮೇಲೆ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಿಎಚ್ಪಿ ಪ್ರಧಾನ ಕಚೇರಿಯ ಹೊರಗೆ ಲಕ್ಷಾಂತರ ಜನ ಜಮಾಯಿಸಿದ್ದಾರೆ. ಇಮಾಮೋಗ್ಲು ಮೇಲಿನ ಕ್ರಮ ಕಾನೂನು ಬಾಹಿರ ಮತ್ತು ಆಧಾರರಹಿತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಒಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅಧ್ಯಕ್ಷರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದ್ದಾರೆ. ಅಲ್ಲಿನ ನಾಯಕನ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಚುನಾವಣೆ ಸಂದರ್ಭ, ಚುನಾವಣೆ ಹೊತ್ತಲ್ಲೇನೆ ಇಂಥ ಆಕ್ರೋಶ ಭುಗಿಲೇಳೋಕೆ ಕಾರಣ ಏನು? ಅಸಲಿಗೆ ಏನಾಗ್ತಿದೆ ಟರ್ಕಿಯಲ್ಲಿ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಧ್ಯಕ್ಷರಿಗೆ ಪ್ರತಿಭಟನೆಯ ಕಾವು. ದೇಶ ಬಿಟ್ಟೇ ಹೋದ್ರ ಎಡೋರ್ಗನ್. ಬೀದಿಗಿಳಿದ ಜನರು, ಬೃಹತ್ ಪ್ರತಿಭಟನೆ.
ಜನ ಮತ್ತೆ ಬೀದಿಗಿಳಿದಿದ್ದಾರೆ. ರಿಪಬ್ಲಿಕ್ನ ಪೀಪಲ್ಸ್ ಪಾರ್ಟಿ ನಾಯಕ ಇಸ್ತಾನ್ಬುಲ್ನ ಮೇಯರ್ ಎಕ್ರಮ್ ಇಮಾಮೋಗ್ಲೋ ಅವರ ಬಂಧನದ ವಿರುದ್ಧ ಸಾಲು ಸಾಲು ಪ್ರತಿಭಟನೆ ನಡೆದಿವೆ. ಪ್ರತಿಭಟನೆಗಳನ್ನು ತಡೆಯಲು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಸರ್ಕಾರ ವಿಫಲವಾಗುತ್ತಿದೆ ಎಂಬ ಅನುಮಾನ ಮೂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರೋದನ್ನ ತಡೆಯುವುದಕ್ಕೆ ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ. ಪ್ರತಿಭಟನೆಗಳನ್ನು ವಿಫಲಗೊಳಿಸಲು 4 ದಿನಗಳವರೆಗೆ ಪ್ರದರ್ಶನಗಳ ಮೇಲೆ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಿಎಚ್ಪಿ ಪ್ರಧಾನ ಕಚೇರಿಯ ಹೊರಗೆ ಲಕ್ಷಾಂತರ ಜನ ಜಮಾಯಿಸಿದ್ದಾರೆ. ಇಮಾಮೋಗ್ಲು ಮೇಲಿನ ಕ್ರಮ ಕಾನೂನು ಬಾಹಿರ ಮತ್ತು ಆಧಾರರಹಿತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅಧ್ಯಕ್ಷರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದ್ದಾರೆ. ಅಲ್ಲಿನ ನಾಯಕನ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಚುನಾವಣೆ ಸಂದರ್ಭ, ಚುನಾವಣೆ ಹೊತ್ತಲ್ಲೇನೆ ಇಂಥ ಆಕ್ರೋಶ ಭುಗಿಲೇಳೋಕೆ ಕಾರಣ ಏನು? ಅಸಲಿಗೆ ಏನಾಗ್ತಿದೆ ಟರ್ಕಿಯಲ್ಲಿ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಧ್ಯಕ್ಷರಿಗೆ ಪ್ರತಿಭಟನೆಯ ಕಾವು. ದೇಶ ಬಿಟ್ಟೇ ಹೋದ್ರ ಎರ್ಡೋಗನ್. ಬೀದಿಗಿಳಿದ ಜನರು, ಬೃಹತ್ ಪ್ರತಿಭಟನೆ. ಟರ್ಕಿಯಲ್ಲಿ ಜನ ಮತ್ತೆ ಬೀದಿಗಿಳಿದಿದ್ದಾರೆ. ರಿಪಬ್ಲಿಕ್ನ ಪೀಪಲ್ಸ್ ಪಾರ್ಟಿ ನಾಯಕ ಇಸ್ತಾನ್ಬುಲ್ನ ಮೇಯರ್ ಎಕ್ರಮ್ ಇಮಾಮೋಗ್ಲೋ ಅವರ ಬಂಧನದ ವಿರುದ್ಧ ಸಾಲು ಸಾಲು ಪ್ರತಿಭಟನೆ ನಡೆದಿವೆ. ಪ್ರತಿಭಟನೆಗಳನ್ನು ತಡೆಯಲು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಸರ್ಕಾರ ವಿಫಲವಾಗುತ್ತಿದೆ ಎಂಬ ಅನುಮಾನ ಮೂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರೋದನ್ನ ತಡೆಯುವುದಕ್ಕೆ ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ. ಪ್ರತಿಭಟನೆಗಳನ್ನು ವಿಫಲಗೊಳಿಸಲು 4 ದಿನಗಳವರೆಗೆ ಪ್ರದರ್ಶನಗಳ ಮೇಲೆ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಿಎಚ್ಪಿ ಪ್ರಧಾನ ಕಚೇರಿಯ ಹೊರಗೆ ಲಕ್ಷಾಂತರ ಜನ ಜಮಾಯಿಸಿದ್ದಾರೆ. ಇಮಾಮೋಗ್ಲು ಮೇಲಿನ ಕ್ರಮ ಕಾನೂನು ಬಾಹಿರ ಮತ್ತು ಆಧಾರರಹಿತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.